ಹಾಗೆ ಏನಾದರೂ ಇದ್ದರೆ ಅದಕ್ಕೆ ಕ್ಷಮಿಸಿ. ಅಲ್ಲ, ನಾನೇ ಈಗ ಹೇಳಿದ್ದೆ ಫೈನಲ್ ಅಥವಾ ನಾನು ಹೇಳಿದ್ದೆ ಎಲ್ಲ ಸರಿ ಹಾಗೆ ಹೇಳುವುದಿಲ್ಲ ನಾನು. ಅಂದರೆ 16 ಲಕ್ಷ ಓಡಿಸಿದ್ದಾರೆ ಅಂತ ಹೇಳೋದು ಒಂದು ಇತಿಹಾಸ. ಶೋರೂಮ್ನವರು 2ನೇ ಗಾಡಿ ಅಂತ ಅವರಿಗೆ ಫ್ರೀ ಕೊಟ್ಟರು, ಆ ಕಾರನ್ನು ಕೂಡ ಅವರು 16 ಲಕ್ಷ ಓಡಿಸಿದ್ದಾರೆ. ಅದು ಇನ್ಸ್ಟಾಗ್ರಾಮಲ್ಲಿ ನಮ್ಮಲ್ಲಿ ಕೂಡ ಇಂಥ ಒಂದು ಕಲೆಕ್ಷನ್ ಇರಲಿ ಅಂತ ಹೇಳಿ, ಅಂದರೆ ಇದರ ಬಗ್ಗೆ ಎಲ್ಲರಿಗೂ ಮಾಹಿತಿ ಗೊತ್ತಿರ್ತದೆ. ಒಂದು ತಿಂಗಳೆಲ್ಲ ಹಾಗೆ ಇಟ್ಟು ತೆಗೆಯುವಾಗ ನಿಮಗೆ ಸ್ಟಾರ್ಟ್ ಆಗೋದಿಲ್ಲ, ನಿಮಗೆ ಬ್ಯಾಟ್ರಿ ಡ್ರೈನ್ ಆಗಿರ್ತದೆ. ಹೌದು, ಇನ್ನೂ ಯಾಕೆ ಎಲ್ಲರಿಗೊಂದು ಕ್ರೇಜ್. ಆ್ಯಕ್ಚುಲಿ ಇಂಡಿಯಾದಲ್ಲಿ 2005ರಿಂದ ಸ್ಟಾರ್ಟ್ ಆಗಿದೆ ಕಾಣ್ತದೆ. ಇಂಥ ಕಾರುಗಳು ಫೇಮಸ್ ಆಗಿಯೇ ಅಲ್ಲ ಇವತ್ತು ಕೂಡ ಫೇಮಸ್ ಆಗಿರುವಂಥದ್ದು. 2010ನೇ ಮಾಡೆಲಿನ ಇನ್ನೋವಾ ಕಾರನ್ನು ನಾವು ನೋಡ್ತಾ ಇದ್ದೇವೆ ಸ್ನೇಹಿತರೆ. ಗುಂಡಿಗೆಲ್ಲ ಬೀಳುವಾಗ ನಮಗೆ ಮಾತೆರೆಗಳ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್. ಇವತ್ತಿನ ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ. ಇವತ್ತು 2010ನೇ ಮಾಡೆಲ್ನ ಟೊಯೋಟಾ ಕಂಪನಿಯ ಇನ್ನೋವಾ ಕಾರಿನ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳುವ ಸ್ನೇಹಿತರೆ. ಈಗ ಯಾಕೆ ಅದು ಓಲ್ಡ್ ಮಾಡೆಲ್ ಅಲ್ವಾ, ಯಾಕೆ ಅದರ ಬಗ್ಗೆ ಮಾಹಿತಿ ಅದೆಲ್ಲ ಔಟ್ಡೇಟ್ ಆಗಿದೆ ಅಂತ ಹೇಳ್ಬೋದು. ಆದರೂ ಕೂಡ ಇದು 2010 ಮಾಡೆಲ್ 15 ವರ್ಷ ಹಳತ್ತಾದರೂ ಕೂಡ ಇದರ ಬಗ್ಗೆ ನಾವು ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳುವ ಸ್ನೇಹಿತರೆ. ಯಾಕೆಂತ ಹೇಳಿದರೆ ಇವತ್ತು ಮಾರ್ಕೆಟಲ್ಲಿ ಇನ್ನೋವಾ, ಕ್ರಿಸ್ಟಾ ಅಥವಾ ಟೊಯೋಟೋ ಈ ಲೋಗೋ, ಈ ಕಂಪನಿ ಎಂತ ಉಂಟು, ಇದಕ್ಕೆಲ್ಲ ಬೇಸಿಕ್ಕಾಗಿ ಅಂದರೆ ಸ್ಟೆಪ್ ಬೈ ಸ್ಟೆಪ್ಪೇ ಬೆಳೆದು ಬಂದಿರುವಂಥದ್ದು ಇಂಥ ಕಾರುಗಳನ್ನೇ. ಇಂಥ ಇನ್ನೋವಾ ಕಾರು ಕೂಡ ಅವತ್ತು ಕೂಡ ಫೇಮಸ್ ಆಗಿತ್ತು, ಇವತ್ತು ಕೂಡ ಫೇಮಸ್ ಆಗಿದೆ. ಅಂದರೆ ಇದರ ಬಗ್ಗೆ ಎಲ್ಲರಿಗೂ ಮಾಹಿತಿ ಗೊತ್ತಿರ್ತದೆ. ಸೊ ನಮ್ಮಲ್ಲಿ ಕೂಡ ಕೆಲವೊಂದು ಕಲೆಕ್ಷನ್ಸ್ಗಳು ಇರಲಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಇನ್ನೋವಾ ಕಾರಿನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಳ್ಬೋದು ಸ್ನೇಹಿತರೆ. ಸರ್, ಇದು ಎಷ್ಟು ಮಾಡೆಲ್ನ ಇನ್ನೋವಾ ಸರ್? ಇದು ಇನ್ನೋವಾ 2010 ಮಾಡೆಲ್ ಸರ್, ವಿ ವೇರಿಯಂಟ್. ಎಷ್ಟು ಲೀಟರ್ ಇಂಜಿನ್? 2.5 ಸರ್, 2500 cc ಇಂಜಿನ್ ಬರ್ತದೆ ಸರ್. ಆಫ್ ರೋಡಿಗೆಲ್ಲ ಹೇಗೆ ಸರ್ ಇದರಲ್ಲಿ? ಇದು ಆ್ಯಕ್ಚುಲಿ ನಿಮಗೆ ಆಫ್ ರೋಡಿಗೆ ಅಂತ ಇದ್ದ ವೆಹಿಕಲ್ ಅಲ್ಲ, ಬಟ್ ನಿಮಗೆ ಹಾಗೆ ಸ್ವಲ್ಪ ಇದ್ರೆಲ್ಲ ನಡೀತದೆ, ಹಾಗೇನು ಗೊತ್ತಾಗೋದಿಲ್ಲ ಸರ್. ಎಷ್ಟು ಗೇರ್ ಬರ್ತದೆ ಇದರಲ್ಲಿ 5 ಗೇರ್ ಸರ್, 5 ಗೇರ್ ಬರ್ತದೆ. ವಿ ವೇರಿಯಂಟಲ್ಲಿ ನಿಮಗೆ ಸ್ಟೇರಿಂಗ್ ಮೌಂಟ್, ಆಡಿಯೋ ಕಂಟ್ರೋಲ್, ಆಟೋಮೆಟಿಕ್ AC ಎಲ್ಲ ಇನ್ಬಿಲ್ಟ್ ಬರ್ತದೆ. ಮತ್ತು ಇದು ಟಚ್ ಸ್ಕ್ರೀನ್ ಎಲ್ಲ ಎಡಿಷನಲ್ ಔಟ್ಸೈಡ್ ಆಫ್ಟರ್ ಮಾರ್ಕೆಟ್ ಹಾಕಿರುವಂಥದ್ದು. ಇದು 7 ಸೀಟರ್ ವೆಹಿಕಲ್ ಸರ್. ಇದರಲ್ಲಿ ಆ ಟೈಮಲ್ಲಿ ಬರ್ತಾ ಇದ್ದದ್ದು G ಮತ್ತು V ಸರ್. ಆ ನಂತರ ಇನ್ನೋವಾ ವೇರಿಯಂಟ್ಗಳಲ್ಲಿ Z ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಯಿತು. G ಅಂದರೆ ಬೇಸ್ ಮಾಡೆಲ್ ಸರ್. ನಿಮಗೆ ಸ್ಟೇರಿಂಗ್ ಅಲ್ಲಿ ಆಡಿಯೋ ಕಂಟ್ರೋಲ್ಸ್ ಬರ್ತದೆ, ಮತ್ತೆ ನಿಮಗೆ ಆಟೋಮೆಟಿಕ್ AC ಬರ್ತದೆ. ಅದು ಆ ಟೈಮಲ್ಲಿ ಬರ್ತಾ ಇದ್ದ ಫೀಚರ್ಸ್. ಮತ್ತೆ ಇದರಲ್ಲಿ 2 ಏರ್ ಬ್ಯಾಗ್ಸ್ ಇನ್ಬಿಲ್ಟ್ ಬರ್ತದೆ. ಇದು ಡೀಸೆಲ್ ವೆಹಿಕಲ್. ಡೀಸೆಲ್ ಟ್ಯಾಂಕ್ ನಿಮಗೆ 60 ಲೀಟರ್ಸ್ ಕೆಪಾಸಿಟಿ ಬರ್ತದೆ ಸರ್. ಎಷ್ಟು ಮೈಲೇಜ್ ಸರ್ ಇದರಲ್ಲಿ? 10. ಈಗ ಡೀಸೆಲ್ ಬರ್ತದ? ಅಂದರೆ ಇವಾಗ ಕ್ರಿಸ್ಟಾ ಬರ್ತಾ ಇದೆ, ಇವಾಗ ಇನ್ನೋವಾ ಬರ್ತಾ ಇಲ್ಲ. ಇನ್ನೋವಾದಲ್ಲಿ ಕ್ರಿಸ್ಟಾ ಬರ್ತಾ ಇದೆ. ಅದರಲ್ಲಿ ಡೀಸೆಲ್ ಪೆಟ್ರೋಲ್? ಕ್ರಿಸ್ಟಾ ಬಂದು ನಿಮಗೆ ಡೀಸೆಲ್ ಬರ್ತಾ ಇದೆ. ಮತ್ತೆ ನಿಮಗೆ ಹೈ ಕ್ರಾಸ್ ಆದರೆ ನಿಮಗೆ ಪೆಟ್ರೋಲ್ ವೇರಿಯಂಟ್, ಹೈಬ್ರಿಡ್ ವೇರಿಯಂಟ್ ಬರ್ತಾ ಇದೆ. ಡ್ಯುಯಲ್ ಏರ್ ಬ್ಯಾಗ್ ಮತ್ತೆ ನಿಮಗೆ ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಮಿರರ್ಸ್ ಎಲ್ಲ ಅವಾಗಲೇ ಬರ್ತಾ ಇತ್ತು. ಎಲ್ಲಿ ಅಡ್ಜಸ್ಟ್ಮೆಂಟ್ ಎಲ್ಲ ಅಲ್ಲೇನಾ? ಇಲ್ಲಿ ಸರ್, ಇಲ್ಲಿ ಕೆಳಗಡೆ ಬರ್ತದೆ ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಮಿರರ್ಸ್. ಈಗ ಇದೆಲ್ಲ ಸ್ಪೀಕರ್ಸ್ ಎಲ್ಲ ಅಪ್ಗ್ರೇಡ್ ಮಾಡಿದ್ದೇವೆ. ಸ್ಪೀಕರ್ಸ್ ಮತ್ತೆ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಆಫ್ಟರ್ ಮಾರ್ಕೆಟಲ್ಲಿ ಹಾಕಿ ಅಪ್ಗ್ರೇಡ್ ಮಾಡಿದ್ದೇವೆ. ಮತ್ತು ಇದು ಆ್ಯಕ್ಚುಲಿ 10ನಲ್ಲಿ ಓಲ್ಡ್ ಶೇಪ್ ಬರ್ತಾ ಇತ್ತು, ಅದನ್ನು ಸಹ ನಾವು ಕನ್ವರ್ಟ್ ಮಾಡಿ ನ್ಯೂ ಶೇಪ್ ಮಾಡಿದ್ದೇವೆ. ಶೇಪ್ ಕೂಡ ಚೇಂಜ್ ಮಾಡಿದ್ದಾರೆ. ಆನಂತರ ಟೈಪ್ 2 ಬರ್ತಾ ಇತ್ತಲ್ಲ, ಟೈಪ್ 2 ಇದು ಶೇಪ್ಗೆ ಚೇಂಜ್ ಮಾಡಿದ್ದೇವೆ. 2012ನ ನಂತರ ನಿಮಗೆ ಟೈಪ್ ಚೇಂಜ್ ಆಗಿ ಬಂತು, ಬಾಡಿ ಸ್ಟೈಲಿಂಗ್ ಔಟ್ಸೈಡ್ ಇದ್ದು ಅದನ್ನು ಇದಕ್ಕೆ ಇನ್ಬಿಲ್ಟ್ ಮಾಡಿದ್ದೇವೆ. ಇದರಲ್ಲಿ ನಿಮಗೆ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಅವಾಗ ಬೇಕಿದ್ರೆ ಆನ್ ಮಾಡಿಕೊಳ್ಬೋದು, ಬೇಡ ಇದ್ರೆ ಆಫ್ ಮಾಡಿಕೊಳ್ಬೋದು, ಆ ಥರ ಇತ್ತು. ಅದು ಆ್ಯಕ್ಚುಲಿ ಔಟ್ಸೈಡ್ ಹಾಕಿರುವಂಥದ್ದು ಅಥವಾ ಇನ್ಬಿಲ್ಟ್ ಬರ್ತಾ ಇತ್ತು ಅಂತ ಗೊತ್ತಿಲ್ಲ ನನಗೆ. ಮತ್ತೆ ಆ ಕಡೆದು ಸಬ್ ಊಫರಿಗೆ ಅಂತ ಅದು ಬೇಕಿದ್ರೆ ಮಾತ್ರ ಆನ್ ಮಾಡುವಾಗೆ ಬಟನ್ ಕೊಟ್ಟಿದ್ದೇವೆ ಹಾಗೆ. ಮತ್ತೆ ಚಾರ್ಜಿಂಗ್ ಪೋರ್ಟ್ 2 ನಿಮಗೆ ಚಾರ್ಜರ್ಸ್ ಅನ್ನು ಫಿಕ್ಸ್ ಮಾಡಲಿಕ್ಕೆ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದೇವೆ. ಎಕ್ಸಾಕ್ಟ್ ಗೊತ್ತಿಲ್ಲ ಅದು ಇನ್ಬಿಲ್ಟೇ ಬಂದದ್ದು ಹಾಕಿದ್ದಂತ, ಬಟ್ ನಾನು ಪರ್ಚೇಸ್ ಮಾಡುವಾಗಲೇ ಇತ್ತು ಅದು. ಮತ್ತು ನಿಮಗೆ ಇಲ್ಲಿ ಒಂದು ಓಪನಿಂಗ್ಸ್ ಕೊಟ್ಟಿದ್ದಾರೆ, ಏನಾದರೂ ಕಾಯಿನ್ಸ್ ಎಲ್ಲ ಇಟ್ಕೊಳ್ಳೋ ಥರ. ಮತ್ತು ನಿಮಗೆ ಸನ್ ಗ್ಲಾಸ್ ಹೋಲ್ಡರ್ ಇಲ್ಲಿ ಮೇಲೆ ಬರ್ತದೆ, ಅವಾಗಲೇ ಬರ್ತಾ ಇತ್ತು ನೋಡಿ.
ಅದು ಆ್ಯಕ್ಚುಲಿ ಆ ಟೈಮಲ್ಲಿ ಮಾನಿಟರ್ ನಮಗೆ ಟಿ ವಿ ಥರ ಏನಾದರೂ ವಿಡಿಯೋ ಹಾಕುವ ಥರ ಆಫ್ಟರ್ ಮಾರ್ಕೆಟ್ ಹಾಕಿರುವಂಥದ್ದು ಅದು. ನಮ್ಮ ರನ್ನಿಂಗ್ ವೆಹಿಕಲಲ್ಲಿ ಅದು ಭಾಳ ಥರ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಮಗೆ ವೆಹಿಕಲ್ ಹಂಪಲ್ಲೆಲ್ಲ ವೈಬ್ರೇಷನ್ ಆಗ್ತದಲ್ಲ, ಅದರಲ್ಲಿ ನಮಗೆ ಎಲೆಕ್ಟ್ರಾನಿಕ್ ಐಟಮು ಜಾಸ್ತಿ ಹೇಳಲಿಕ್ಕೆ ಬರುವುದಿಲ್ಲ. ಇಲ್ಲಿ ಪ್ರೆಸ್ ಮಾಡಿದರೆ ಓಪನ್ ಆಗ್ತದೆ, ಬಟ್ ಅದು ಆನ್ ಆಗ್ತದೆ. ನಾನು ಅದನ್ನು ಯೂಸ್ ಮಾಡಲಿಲ್ಲ. ಅದಕ್ಕೆ ಯೂಸ್ ಮಾಡೋ ನಮಗೆ ಆಪ್ಷನ್ ತುಂಬ ಕಡಿಮೆ ಸಿಗೋದು. ಅದೇ ಅದು ಡ್ರೈವರ್ ಎದುರು ಕೂತವರಿಗೆ ಅಷ್ಟು ಆಗೋದಿಲ್ಲ, ಹಿಂದೆ ಅವರಿಗೆ ಬೇಕಾದರೆ ಅದೇ, ಬಟ್ ಅದು ನಮಗೆ ಅಷ್ಟು ಇದಾಗೋದಿಲ್ಲ ಅಂತ. ಇಲ್ಲ ಅಷ್ಟು. ಈಗೆಲ್ಲ ಮೊಬೈಲ್ ಬಂದೆಲ್ಲ ಮೊಬೈಲ್ ನೋಡ್ತಾರೆ, ಮತ್ತೆ ಡಿಸ್ಪ್ಲೇ ಬೇಕಾದ್ರೆ ಹೌದು, ಟಚ್ ಸ್ಕ್ರೀನ್. ಆ ಟೈಮಲ್ಲಿ ಇದರಲ್ಲಿ ಟಚ್ ಸ್ಕ್ರೀನ್ ಇರಲಿಲ್ಲ ಕಾಣ್ತದೆ ನಿಮಗೆ ಇದು ಹಾಕುವ ಟೈಮಲ್ಲಿ. ಮತ್ತೆ ಹಿಂದುಗಡೆಗೆ ನಿಮಗೆ ರ್ಯಾರ್ AC ವೆಂಟ್ ಎಲ್ಲ ಹಿಂದುಗಡೆ ಅವರವರ ಪೊಸಿಷನಿಗೆ ಸಹ ಉಂಟು. 7 ಸೀಟರ್ ವೆಹಿಕಲ್ ಆದ ಕಾರಣ ಲಾಸ್ಟ್ ರೋ ಅಲ್ಲಿ ಕೂಡ ನಮಗೆ AC ವೆಂಟ್ಸ್ ಬರ್ತದೆ. ರ್ಯಾರ್ AC ವೆಂಟ್ ಬರ್ತದಲ್ಲ, ಅದಕ್ಕೆ ಕಂಟ್ರೋಲ್ ಕೂಡ ಇಲ್ಲಿ ಮಿಡ್ಲಲ್ಲಿ ಕೊಟ್ಟಿದ್ದಾರೆ ಸರ್. ನಮಗೆ ಅದರ ಫ್ಯಾನ್ ಸ್ಪೀಡನ್ನು ಇಲ್ಲಿ ನಮಗೆ ಕಂಟ್ರೋಲ್ ಮಾಡ್ಬೋದು. ಲೈಟ್ ಆಪ್ಷನ್ ಮಿಡ್ಲಲ್ಲಿ ಇಲ್ಲಿ ಸಹ ಉಂಟು, ಹಿಂದುಗಡೆ ರೋಗಿ ಹಿಂದುಗಡೆ ಸಹ ಉಂಟು ಸರ್. ಹಾಗೆ ಹಿಂದಿನ ರೋದವರಿಗೆ AC ಉಂಟಾ? ಉಂಟು ಸರ್. ಅದೇ ಥರ ಅಲ್ಲಿ ವೆಂಟ್ ಕೂಡ ಉಂಟು ಸರ್. ಇಲ್ಲಿ ಉಂಟಲ್ಲ? ಹೌದೌದು. ನಮ್ಮ ಹಳೆ ವೆಹಿಕಲನ್ನು ಕೂಡ ಒಂದು ರಿವ್ಯೂ ಮಾಡುವ ಅಂತ. ಇದರ ಟೈರ್ ಬಂದು 15 ಇಂಚ್ ಟೈರ್ ಬರ್ತದೆ. 205 65 R15 ಟೈರ್ ಹಾಕಿರುವಂಥದ್ದು ಇದರಲ್ಲಿ. ಹಾಗೆ ಮತ್ತೆ 4 ಕೂಡ ಎಲಾಯ್ ವೀಲ್ಸ್ ಬರ್ತದೆ. ವಿತ್ ನಿಮಗೆ ಸ್ಪೇರ್ ವೀಲ್ ಕೂಡ ಎಲಾಯ್ ವೀಲೇ ಬರ್ತದೆ. ಸರ್ ಇನ್ನೋವಾದಲ್ಲಿ ಎಷ್ಟು ಕಲರ್ ಬರ್ತದೆ? ಆಗ ಗೋಲ್ಡನ್ ಕಲರ್ ಬರ್ತಾ ಇತ್ತು, ಸಿಲ್ವರ್ ಬರ್ತಾ ಇತ್ತು, ವೈಟ್ ಬರ್ತಾ ಇತ್ತು, ಗ್ರೇ ಬರ್ತಾ ಇತ್ತು, ಬ್ಲೂ ಕಲರ್ ಬರ್ತಾ ಇತ್ತು, ರೆಡ್ ಬರ್ತಾ ಇತ್ತು. ಈಗಲೂ ಅದೇ ಥರ ಬರ್ತದ? ಇವಾಗದ್ದು ಜಾಸ್ತಿ ನೋಡಲಿಕ್ಕೆ ಸಿಗೋದಿಲ್ಲ ಸರ್, ಬಟ್ ಗ್ರೇ ವೈಟ್ ಸಿಲ್ವರ್ ಎಲ್ಲ ಇದೆ. ಹಾಗೆ ಎಷ್ಟು ಇಸವಿಯಿಂದ ಇನ್ನೋವಾ ಬರ್ತಿರುವಂಥದ್ದು ಸರ್? ಇನೋವಾ ಆ್ಯಕ್ಚುಲಿ ಇಂಡಿಯಾದಲ್ಲಿ 2005ರಿಂದ ಸ್ಟಾರ್ಟ್ ಆಗಿದೆ ಕಾಣ್ತದೆ. 2005ರ ನಂತರ ಕಂಟಿನ್ಯೂಸ್ ಆಗಿ ಇಂಡಿಯಾದಲ್ಲಿ ಒಳ್ಳೆ ಬೆಂಚ್ ಮಾರ್ಕ್ ಹಾಕಿದೆ. ಅದರದ್ದೇ ಆದಂಥ ಒಂದು ಸೆಗ್ಮೆಂಟಲ್ಲಿ ನಿಮಗೆ ಜಾಸ್ತಿ ಒಂದು ಡ್ರೈವರ್ ಕನ್ವೀನಿಯೆಂಟ್ ಆಗಿರುವಂಥ ವೆಹಿಕಲ್. ಅಂದರೆ ಇದು ಬೇರೆ ಯಾವ ಕಂಟ್ರಿಯಲ್ಲೆಲ್ಲ ಉಂಟು? ಇದು ಆಲ್ ಓವರ್ ದ ವರ್ಲ್ಡ್ ಎಲ್ಲ ಕಡೆ ಉಂಟು ಸರ್. ನಿಮಗೆ ಈಗ ಇನ್ನೋವಾ ಎಲ್ಲರಿಗೂ ಖುಷಿ ಆಗ್ತದಲ್ಲ ಸರ್? ಹೌದು. ಈಗ ನೀವು ಇನ್ನೋವಾ ಯೂಸ್ ಮಾಡಿದವರು, ಇನ್ನೋವಾ ಯಾಕೆ ಎಲ್ಲರಿಗೊಂದು ಕ್ರೇಜ್? ಯಾವುದು ತೆಗೆದ್ರು ಕೂಡ ಇನ್ನೋವಾ ತೆಗಿಬೇಕು ಅಂತ ಯಾಕೆ ಹೇಳ್ತಾರೆ? ಅದೇ ಇನ್ನೋವಾ ಫೆಮಿಲಿಯರ್ ಆದದ್ದು. ಒಂದು ಜಾಸ್ತಿ ಜನ ಒಂದೇ ಗಾಡಿಯಲ್ಲಿ ಹೋಗ್ಬೋದು. ಮತ್ತೊಂದು ನಿಮಗೆ ಜಾಸ್ತಿ ದೂರಕ್ಕೆ ನೀವು ಟ್ರಾವೆಲ್ ಮಾಡೋದಿದ್ರು ಕೂಡ ಅದರಲ್ಲಿ ನಿಮಗೆ ಆಯಾಸ ಆಗುವಂಥದ್ದು ಕಡಿಮೆ. ನಿಮಗೆ ಒಂದು ಡ್ರೈವರ್ ಕನ್ವೀನಿಯೆಂಟ್ ವೆಹಿಕಲ್. ಜಾಸ್ತಿ ಒಂದು ಡ್ರೈವರಿಗೆ ಸಹ ಆಯಾಸ ಆಗದ ರೀತಿಯಲ್ಲಿ. ನಮಗೆ ಬೇರೆ ವೆಹಿಕಲ್ ದೊಡ್ಡ ದೊಡ್ಡ ವೆಹಿಕಲ್ಲೇ ಇದ್ದರೂ ಕೂಡ ನಮಗೆ ಅದು ಡ್ರೈವರಿಗೆ ಕನ್ವೀನಿಯೆಂಟ್ ಇರೋದಕ್ಕಿಂತ ಜಾಸ್ತಿ ಪ್ಯಾಸೆಂಜರಿಗೆ ಉಳಿದವರಿಗೆಲ್ಲ ಕನ್ವೀನಿಯೆಂಟ್ ಇರ್ತದೆ. ಬಟ್ ಇನ್ನೋವಾದಲ್ಲಿ ನಾನು ನೋಡಿದ ಪ್ರಕಾರಕ್ಕೆ ಮ್ಯಾಕ್ಸಿಮಮ್ ಡ್ರೈವರಿಗೆ ಸಹ ಕನ್ವೀನಿಯೆಂಟ್ ಇದೆ ವೆಹಿಕಲ್. ಮತ್ತು ಕೂತ ಪ್ಯಾಸೆಂಜರಿಗೆ, ಲಾಸ್ಟ್ ರೋ ಪ್ಯಾಸೆಂಜರಿಗೆ ಕೂಡ ನಮಗೆ ಎಷ್ಟು ಲಾಂಗ್ ಹೋಗುವಾಗ ಸಹ ನಮಗೆ ಆಯಾಸ ಫೀಲ್ ಆಗೋದು ತುಂಬ ಕಡಿಮೆ. ಬೇರೆ ಇದಕ್ಕೆ ಕಂಪೇರ್ ಮಾಡಿದರೆ ಆಯಾಸ ಆಗ್ತದೆ, ಆಗೋದಿಲ್ಲ ಅಂತಲ್ಲ, ಬೇರೆದಕ್ಕೆ ಕಂಪೇರ್ ಮಾಡಿದರೆ ಇದರಲ್ಲಿ ಕಡಿಮೆ. ಮತ್ತೊಂದು ಆ ಟೈಮಲ್ಲೇ ಅಷ್ಟೊಂದು ಫೀಚರ್ಸ್ ವೈಸ್ ಸಹ ಕೊಟ್ಟಿದ್ದಾರೆ ವೆಹಿಕಲಲ್ಲಿ. ಸೇಫ್ಟಿ ಉಂಟು. ಮತ್ತು ನಮಗೆ 2500 cc ನಿಮಗೆ ವೆರಿ ಕೆಪೇಬಲ್ ಇಂಜಿನ್ ಇದೆ. ಹಾಗೆ ಹೌದು, ಇದರಲ್ಲಿ ರೋಲ್ ಆಗೋ ಆಪ್ಷನ್ ಅಂತಲ್ಲ, ರೋಲ್ ಆಗುವಂತಹ ಸಾಧ್ಯತೆ ಕಡಿಮೆ ಬೇರೆದಕ್ಕೆ ಕಂಪೇರ್ ಮಾಡಿದರೆ. ಮತ್ತೊಂದು ಏರೋಡೈನಾಮಿಕ್ ಡಿಸೈನ್ ಅಂತ ಹೇಳ್ತಾರೆ. ನಮಗೆ ಗಾಳಿ ಈಸಿಯಾಗಿ ಪಾಸ್ ಆಗುವ ಹಾಗೆ ಏರೋಡೈನಾಮಿಕ್ ಡಿಸೈನ್ ಆಗಿ ಕೊಟ್ಟಿರ್ತಾರೆ. ಮತ್ತು ನಿಮಗೆ ಟೊಯೋಟದ ಇಂಜಿನ್ ನಿಮಗೆ ಗೊತ್ತುಂಟು. ಇದರ ಇನೋವಾದಲ್ಲಿ ಅರೌಂಡ್ 5 lakh ಕಿಲೋಮೀಟ್ರಿಗಿಂತ ಎಬೋವ್ ರನ್ ಮಾಡಿದ ವೆಹಿಕಲ್ಸ್ ಕೂಡ ತುಂಬ ಇದ್ದಾವೆ. ಅಷ್ಟು ಕೆಪೇಬಲ್ ಇಂಜಿನ್. ಗಾಳಿಯನ್ನು ಸೀಳಿಕೊಂಡು ಹೋಗುವಂಥ ಡಿಸೈನ್ ಕೊಟ್ಟಿದ್ದಾರಲ್ಲ? ಹೌದು. ಅದು ಮ್ಯಾಕ್ಸಿಮಮ್ ನಿಮಗೆ ಅದರ ಡಿಸೈನಲ್ಲಿ ನೋಡುವಾಗಲೇ ಅನಿಸ್ತದೆ, ಫ್ರಂಟಿಂದ ನಿಮಗೆ ಯಾವ ಥರ ಏರೋಡೈನಾಮಿಕ್ಸ್ ನಿಮಗೆ ಸೀದಾ ಗಾಳಿ ಪಾಸ್ ಆಗುವ ರೀತಿಯಲ್ಲಿ ಉಂಟು ಅಂತ. ಈಗ ಒಂದು ಪ್ರಶ್ನೆ ಕೇಳುವಂಥದ್ದು ಸರ್. ಈಗ ಡೀಸೆಲ್ ಕಾರ್ ಮತ್ತು ಪೆಟ್ರೋಲ್ ಕಾರ್, ಅದರಲ್ಲಿ ಕೆಲವೊಂದು ಜಾಸ್ತಿ ದಿನ ಶೆಡ್ಡಲ್ಲಿ ಇಡಬಾರ್ದು, ಈ ಥರ ರನ್ನಿಂಗಲ್ಲಿ ಇರಬೇಕು ಅಂತ ಹೇಳ್ತಾರಲ್ವ? ಅದು ಹೇಗೆ? ಅದು ಆ್ಯಕ್ಚುಲಿ ನಿಮಗೆ ಡೀಸೆಲ್ ಕಾರನ್ನು ನಾವು ಜಾಸ್ತಿ ರನ್ ಮಾಡೋದಿದ್ರೆ ಅದು ನೀವು ನೆಕ್ಸ್ಟ್ 1 ತಿಂಗಳೆಲ್ಲ ಹಾಗೆ ಇಟ್ಟು ತೆಗೆಯುವಾಗ ನಿಮಗೆ ಸ್ಟಾರ್ಟ್ ಆಗೋದಿಲ್ಲ. ನಿಮಗೆ ಬ್ಯಾಟ್ರಿ ಡ್ರೈನ್ ಆಗಿರ್ತದೆ. ಹಾಗೆ ಮತ್ತೆ ನಿಮಗೆ ಎಂತ ನಮಗೆ ಸ್ಟಾರ್ಟಿಂಗಲ್ಲಿ ಪ್ರಾಬ್ಲಮ್ಸ್ ಬರ್ತದೆ. ಪೆಟ್ರೋಲ್ ಆದರೆ ನಮಗೆ ಅದು ಅಷ್ಟು ಡಿಸ್ಚಾರ್ಜಿಂಗ್ ಕಡಿಮೆ. ನಿಮಗೆ 1 ವಾರ 2 ವಾರ ಬಿಟ್ಟು ಸ್ಟಾರ್ಟ್ ಮಾಡಿದರೆ ಸಹ ನಿಮಗೆ ಈಸಿಯಲ್ಲಿ ಸ್ಟಾರ್ಟ್ ಆಗ್ತದೆ, ತಗೊಳ್ತದೆ. ನಿಮಗೆ ಆರಾಮ್ಸೆ ಸ್ಟಾರ್ಟ್ ಆಗಿಕೊಂಡು ನಾವು ಆಗಾಗ ಸ್ಟಾರ್ಟ್ ಮಾಡಿಕೊಂಡು ಇರಬೇಕು ಅಂತ ಏನಿರೋದಿಲ್ಲ. ಬಟ್ ಡೀಸೆಲ್ ವೆಹಿಕಲ್ ಆದರೆ ನಮಗೆ ಒಂದು 2-3 ದಿವಸಕ್ಕಾದರೂ ಒಮ್ಮೆ ಸ್ಟಾರ್ಟ್ ಮಾಡಿಕೊಂಡಿರೋದು ಉತ್ತಮ. CNG ಯಾವ ಥರ ಏನಾದರೂ ಸಮಸ್ಯೆ ಬರ್ತದೆ? CNG ಪೆಟ್ರೋಲ್ ಸಾಧಾರಣ ಮ್ಯಾಕ್ಸಿಮಮ್ ಒಂದೇ ಥರ ಬರ್ತದೆ ಸರ್. ನಮಗೆ
ನಮಗೆ ಸ್ಟಾರ್ಟ್ ಆಗುವಂಥದ್ದು CNG ವೆಹಿಕಲ್ ಕೂಡ ಸ್ಟಾರ್ಟ್ ಆಗುವಂಥದ್ದು ನಮ್ಮ ಪೆಟ್ರೋಲಲ್ಲಿ ಸ್ಟಾರ್ಟ್ ಮಾಡಲಿಕ್ಕೆ ಆಪ್ಷನ್ ಕೊಟ್ಟಿರ್ತಾರೆ. ಪೆಟ್ರೋಲಲ್ಲಿ ಸ್ಟಾರ್ಟ್ ಆಗಿ ಆಮೇಲೆ ನಮಗೆ CNGಯಲ್ಲಿ ಪ್ರೀವಿಯಸ್ ನಾವು ತಂದು ನಿಲ್ಲಿಸುವಾಗ CNGಯಲ್ಲೇ ಇದ್ದರೆ CNGಯಲ್ಲೇ ಇದಾಗ್ತದೆ, ಇಲ್ಲದಿದ್ದರೆ ನಾವು ಪೆಟ್ರೋಲಿಂದ CNGಗೆ ಶಿಫ್ಟ್ ಮಾಡಬೇಕಾಗ್ತದೆ ಕಾರಿನಲ್ಲಿ, ಮಾರುತಿಯಲ್ಲಿ. ಇನ್ನೋದವರು ಪೆಟ್ರೋಲಲ್ಲಿ ಹೈ ಕ್ರಾಸ್ ಅಂತ ಬರ್ತಾ ಇದೆ ಸರ್, ಅದು ಹೈಬ್ರಿಡ್ ಬರ್ತಾ ಇದೆ, ಪೆಟ್ರೋಲ್ ಬರ್ತಾ ಇದೆ. ಆಗ ಟೈಮಲ್ಲಿ ಪೆಟ್ರೋಲ್ ಕೂಡ ಬರ್ತಾ ಇತ್ತು ಗಾಡಿ, ಪೆಟ್ರೋಲು ಕೆಲವರು ಪೆಟ್ರೋಲ್ ಕೂಡ ಯೂಸ್ ಮಾಡ್ತಾ ಇದ್ರು ಸರ್. CNG ಬರ್ತದೆ ಇದರಲ್ಲಿ ಏನಾದರೂ ಇಲ್ಲ ಪೆಟ್ರೋಲ್ ಮತ್ತು ಡೀಸೆಲ್. ಹೌದು. ಮತ್ತು ಇದು ಬ್ಯಾಟ್ರಿ EV ಬರುವುದಿಲ್ಲ ಈಗ ಕೂಡ, ಇನೋವಾದಲ್ಲಿ ಬರುವುದಿಲ್ಲ. ಅಲ್ಲ, ನಾನೇ ಈಗ ಹೇಳಿದ್ದೆ ಫೈನಲ್ ಅಥವಾ ನಾನು ಹೇಳಿದ್ದೆ ಎಲ್ಲ ಸರಿ ಹಾಗೆ ಹೇಳುವುದಿಲ್ಲ. ನನಗೆ ಗೊತ್ತಿದ್ದಷ್ಟು ಗಾಡಿಯ ಬಗ್ಗೆ ನಾನು ಹೇಳಿರುವಂಥದ್ದು. ಮತ್ತು ಅದರಲ್ಲಿ ನಾನು ಹೇಳಿದ್ದು ಏನಾದರೂ ತಪ್ಪಿರಲಿಕ್ಕೂ ಸಾಕು, ಏನಾದರೂ ಆ ವೇರಿಯಂಟ್ ಬರ್ತಾ ಇರಲಿಲ್ಲ, ಈ ವೇರಿಯಂಟ್ ಬರ್ತಾ ಇಲ್ಲ, ಏನಾದರೂ ಚೇಂಜಸ್ ಇರ್ಬೋದು. ಹಾಗೆ ಏನಾದರೂ ಇದ್ದರೆ ಅದಕ್ಕೆ ಕ್ಷಮಿಸಿ. ಈ ಗಾಡಿ ಬಗ್ಗೆ ಯೂಸ್ ಮಾಡಿಕೊಂಡು ಗೊತ್ತಿದ್ದಷ್ಟನ್ನು ಸ್ವಲ್ಪ ನನಗೆ ಗೊತ್ತಿದ್ದ ಕಿಂಚಿತನೇ ಹೇಳಿದ್ದೇನೆ ಅಷ್ಟೇ. ಸರಿ. ಇಲ್ಲಿ ಫ್ಯೂಯಲ್ ಮತ್ತು ಇಂಜಿನಿಗೆ ಇದು ಬೋನೆಟ್ ಓಪನ್ ಮಾಡಲಿಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಇದು ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್. ನಮಗೆ ಸೀಟ್ ಹೈಟ್ ಬೇಕಿದ್ರೆ ಹೈಟ್ ಮಾಡಿಕೊಳ್ಳಿಕ್ಕೆ ಆಗ್ತದೆ, ಲೋ ಬೇಕಿದ್ರೆ ಕೆಳಗಡೆ ಲೋ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಹಾಗೆ ಈ ಸೀಟ್ ಅಡ್ಜಸ್ಟ್ಮೆಂಟ್ ಸರ್ ಈಗ ವ್ಯಾಗನರಲ್ಲಿ ಬರ್ತದ? ಇಲ್ಲ, ವ್ಯಾಗನರಲ್ಲಿ ಅವೈಲೇಬಲ್ ಇಲ್ಲ ಸರ್. ನಿಮಗೆ ಸ್ವಿಫ್ಟಲ್ಲಿ ಬರ್ತದೆ, ಸ್ವಿಫ್ಟಿಗಿಂತ ಮೇಲಿನ ವೇರಿಯಂಟ್ ಬ್ರೆಜಾ, ವಿಕ್ಟೋರಿಸ್ ಇದರಲ್ಲೆಲ್ಲ ಬರ್ತದೆ. ವಿಕ್ಟೋರಿಸಲ್ಲೆಲ್ಲ ಎಲೆಕ್ಟ್ರಿಕಲ್ ಹೈಟ್ ಅಡ್ಜಸ್ಟರ್ ಬರ್ತದೆ. ಅಂದರೆ ಶಿಫ್ಟಲ್ಲಿ ಮಿಡ್ಲ್ ವರ್ಷನ್ಗಿಂತ ನೆಕ್ಸ್ಟ್. ಹೌದು, ಮಿಡ್ಲ್ ಆಪ್ಷನ್ VXIಗಿಂತ ಮೇಲೆ. ಸರಿ. ಅರೌಂಡ್ ಅದೇ ಸರ್. ನಿಮಗೆ ಇನೋವಾದ ಕೆಪಾಸಿಟಿ ಹೇಳೋದಾದರೆ ನಿಮಗೆ ಲೈಫ್ ಟೈಮ್ ಅಂದರೆ ನಿಮಗೆ ಇಷ್ಟೇ ಓಡೋದಂತಿಲ್ಲ. ಇನೋವಾ ನಿಮಗೆ ಒಂದು ಮ್ಯಾಕ್ಸಿಮಮ್ ಲೆವೆಲ್ ಆಫ್ ಇಂಜಿನ್ ಕೆಪಾಸಿಟಿ ಅದರದ್ದು. ನಿಮಗೆ ಇದರಲ್ಲಿ ಎಷ್ಟು ಕಿಲೋಮೀಟರ್ ಓಡಿಸಿದ್ದಾರೆ? ನಮಗೆ ಗೊತ್ತಿರೋದ್ರಲ್ಲಿ ಅದೇ ಒಂದು 10 ಲಕ್ಷದ್ದು ಲಾಸ್ಟ್ ಟೈಮ್ ಒಂದು ರೀಲ್ಸ್ ಬಂದಿತ್ತು. ಹೇಳಿದ್ರೆ ಗಾಡಿದು ನಿಮಗೆ ಒಂದು ಲಾಂಗ್ ಟ್ರಿಪ್ ಎಲ್ಲ ಹೋಗ್ತೀರಂತ ಹೇಳಿದರೆ ಗಾಡಿದು ಒಂದು 4 ಟಯರ್ ಆಗಿರ್ಬೋದು, ಅದೇ ರೀತಿ ಇಂಜಿನ್ ಆಯಿಲ್ ಯಾವ ಟೈಮ್ಗೆ ನಾವು ಚೇಂಜ್ ಮಾಡಿದ್ದೇವೆ, ಮತ್ತು ಒಂದು ನಮ್ಮದು ಹೋಗುವ ಒಂದು ಡಿಸ್ಟೆನ್ಸಲ್ಲಿ ಇನ್ನು ನೆಕ್ಸ್ಟಿಗೆ ಎಷ್ಟು ದೂರ ಹೋಗ್ತೇವೆ ಅದರ ಬೇಸಿಸ್ ಆಗಿ ನಿಮಗೆ ಕೂಲೆಂಟ್ ಆಗಿರ್ಬೋದು, ವಾಟ್ರ್ ಏನಾದರೂ ಕಮ್ಮಿ ಇದೆಯಾ ಎಲ್ಲ ನಿಮಗೆ ಒಂದು ನಾರ್ಮಲ್ ಆಗಿ ನೋಡಿಕೊಂಡು ಗಾಡಿ ಮುಂದಕ್ಕೆ ಹೋಗೋದು ಒಳ್ಳೆಯದು. ಇದರಲ್ಲೆಲ್ಲ ಇಂಜಿನ್ ಆಯಿಲ್ ಎಷ್ಟು ಕಿಲೋಮೀಟರ್ಗೆ ಚೇಂಜ್ ಮಾಡಲಿಕ್ಕೆ ಸರ್? ಇದು 10,000ಗೆ ನೀವು ಚೇಂಜ್ ಮಾಡ್ತಿರ್ಬೇಕು. ಫಾರ್ ಎಕ್ಸಾಂಪಲ್ ಒಂದು 2 ಲಕ್ಷದ ಮೇಲೆ ಗಾಡಿ ಓಡಿತು ಅಂತ ಹೇಳಿದರೆ ನಾವೊಂದು ಮೊದಲೆಲ್ಲ 10,000ಕ್ಕೆ ಆಯಿಲ್ ಚೇಂಜ್ ಮಾಡ್ತಾ ಇದ್ವಿ. ಇವಾಗ ಏನಂತ ಹೇಳಿದರೆ ಒಂದು 9,000 8,000ಗೆ ಆಯಿಲ್ ಚೇಂಜ್ ಮಾಡ್ತಾ ಇದ್ದರೆ ನಮ್ಮದೊಂದು ಇಂಜಿನಿದ್ದು ಡ್ಯೂರಬಿಲಿಟಿ ಇನ್ನೂ ಕೂಡ ಜಾಸ್ತಿ ಬರುತ್ತೆ ಅಂತ. ನಾವು ಬೇಗ ಸರ್ವಿಸ್ ಮಾಡಿದರೆ ಕೂಡ ಗಾಡಿಯ ಹೆಲ್ತ್ ಚೆನ್ನಾಗಿರ್ತದೆ. ಅದೇ ನಾನು ಮೊನ್ನೆ ಒಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತಾ ಇದ್ದೆ. ಅವರು ಒಂದು ಗಾಡಿಯನ್ನು 5 ಲಕ್ಷ ಇಂಜಿನ್ ಕೆಪಾಸಿಟಿಯನ್ನು ಇತ್ತು, 16 ಲಕ್ಷ ಓಡಿಸಿದ್ದಾರೆ. 2005 2007 ಏನೋ ಆ ಟೈಮಲ್ಲಿ ಅವರು ಕಾರನ್ನು ತಗೊಂಡಿರುವಂಥದ್ದು. 2012 13 ಏನೋ ಅದರ ಒಳಗಡೆ 16 ಲಕ್ಷ ಅವರು ಓಡಿಸಿದ್ದಾರೆ. ಅಂದರೆ ನಾರ್ತ್ ಎಲ್ಲ ಓಡಿಸಿದ್ದಾರೆ, ಆಫ್ ರೋಡು ಇದೆಲ್ಲ ಡೈರೆಕ್ಟ್ ಎಲ್ಲ ಓಡಿಸಿದ್ದಾರೆ ಅವರು. ಓಡಿಸಿದ ನಂತರ 16 ಲಕ್ಷ ಆಯಿತು. ಆನಂತರ ಏನಾಯಿತು, ಶೋರೂಮ್ನವರೇ ಅದನ್ನು ನೋಡಿ ಅವ್ರಿಗೆ ಖುಷಿ ಆಯಿತು, 16 ಲಕ್ಷ ಓಡಿತಲ್ವ ಅಂತ ಇನ್ನೊಂದು ಹೊಸ ಕಾರ್ ಅವರಿಗೆ ಫ್ರೀಯಾಗಿ ಕೊಟ್ಟರು ಖುಷಿಗೆ. ಅಂದರೆ 16 ಲಕ್ಷ ಓಡಿಸಿದ್ದಾರೆ ಅಂತ ಹೇಳೋದು ಒಂದು ಇತಿಹಾಸ. ಅವರ ಒಪಿನಿಯನ್ ಕೇಳುವಾಗ ಕೂಡ ಅವರು ಇದನ್ನೇ ಹೇಳಿರುವಂಥದ್ದು. ನಾನು ಎಕ್ಸ್ಟ್ರಾ ಏನು ಮಾಡಲಿಲ್ಲ, ಮೋಡಿಫೈ ಎಲ್ಲ ಏನು ಮಾಡಲಿಲ್ಲ, ಇದರ ಬೇಸಿಕ್ ವಿಚಾರಗಳು ಎಂತ ಉಂಟು ಸರ್ವಿಸ್ ಅದನ್ನು ಮಾತ್ರ ಕ್ಲೀನಾಗಿ ಮಾಡ್ತಾಯಿದ್ದೆ. ಇಂಜಿನ್ ಆಯಿಲ್ ಕೂಡ ಸ್ವಲ್ಪ ಬೇಗ ನಾನು ಚೇಂಜ್ ಮಾಡ್ತಾಯಿದ್ದೆ. ಆದ್ದರಿಂದ ನನಗೆ ಇವತ್ತಿಷ್ಟು ಗಾಡಿ ಓಡಿದೆ. ಶೋರೂಮ್ನವರು 2ನೇ ಗಾಡಿ ಅಂತ ಅವರಿಗೆ ಫ್ರೀ ಕೊಟ್ಟರು, ಆ ಕಾರನ್ನು ಕೂಡ ಅವರು 16 ಲಕ್ಷ ಓಡಿಸಿದ್ದಾರೆ. ಈಗ ಎಲ್ಲರೂ ನೋಡಿರ್ಬೋದು ಸ್ನೇಹಿತರೆ, ಇನ್ಸ್ಟಾಗ್ರಾಮಲ್ಲಿ ಅದು ರೀಲ್ಸ್ ಬರ್ತಾಯಿತ್ತು. ನೋಡುವಂಥದ್ದು ನಾವು ಮಗುವಿನ ಥರ ನೋಡಬೇಕು. ಹಾಗೆ ನೋಡಿದರೆ ಅದು ಕೂಡ ನಮ್ಮನ್ನು ಯಾವತ್ತೂ ಕೂಡ ಎಲ್ಲಿ ಕೂಡ ಕರ್ಕೊಂಡು ಹೋಗ್ತದೆ. ಅದು ನಮ್ಮದು ಇದು ನಮ್ಮ ಕ್ಲಸ್ಟರ್ ಇದೆಯಲ್ಲ, ಕ್ಲಸ್ಟರ್ ಇದು ಬ್ರೈಟ್ನೆಸ್ಸನ್ನು ಅಡ್ಜಸ್ಟ್ ಮಾಡಲಿಕ್ಕೆ ಆಗ್ತದೆ. ಅದು ಬ್ರೈಟ್ನೆಸ್ ಜಾಸ್ತಿ ಬರ್ತದೆ, ಕಡಿಮೆ ಬೇಕಿದ್ರೆ ಕಡಿಮೆ ಮಾಡ್ಬೋದು. ಕ್ಲಸ್ಟರ್ ಫಾರ್ ಎಕ್ಸಾಂಪಲ್ ಅದನ್ನು ನೋಡಿ, ಈಗ ಡಿಮ್ ಆಯಿತು. ಅದು ಮಾಡಿಫೈ ಮಾಡಿದ ಒರಿಜಿನಲ್, ಅದು ಒರಿಜಿನಲ್. ಟೋಟಲ್ 4-5 ಸ್ಟೆಪ್ ಉಂಟು ಬ್ರೈಟ್ನೆಸ್, ಇದು ಕಮ್ಮಿ. ನಮಗೆ ಡ್ರೈವರಿಗೆ ಈಗ ನೈಟ್ ಡ್ರೈವಲ್ಲೆಲ್ಲ ಡ್ರೈವ್ ಮಾಡುವಾಗ ಕಣ್ಣಿಗೆ ಹೊಡೆಯುವುದಕ್ಕೋಸ್ಕರ ಕಡಿಮೆ ಮಾಡಲಿಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಇವಾಗ ನಿಮಗೆ ಹೆಡ್ಲೈಟ್ ಆನ್ ಆದ ಕೂಡಲೇ ಡಿಮ್ ಆಗೋ ಹಾಗೆ ಸಿಸ್ಟಮ್ ಕೊಟ್ಟಿದ್ದಾರೆ, ಆಟೋಮೆಟಿಕ್ ಡಿಮ್. ಇವತ್ತಿನ ವಿಡಿಯೋದಲ್ಲಿ ನಾವು 2010ನೇ ಮಾಡೆಲಿನ ಇನ್ನೋವಾ ಕಾರಿನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡು ಬಂದೆವು ಸ್ನೇಹಿತರೆ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಮುಂದಿನ ಇನ್ನೊಂದು ಹೊಸ ವಿಡಿಯೋದ ಜೊತೆ ಮತ್ತೆ ಭೇಟಿಯಾಗುವ. ಧನ್ಯವಾದಗಳು.